back to Hi, hello, namaste, welcome back. ಆಗಿಲ್ಲ. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ ಗಾಯ್ಸ್ ನಾವು ತಿರುಪತಿಗೆ ಬಂದಿದ್ರಿ. Hi, welcome back to Ramya's vlog. ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ನಮ್ಮ ಬ್ಯಾಕ್ಗ್ರೌಂಡ್ ನೋಡ್ಬೋದು. ಎಲ್ಲಿದ್ದೀವಿ ಅಂದ್ರೆ ವಿ ಆರ್ ಇನ್ ತಿರುಪತಿ. ಹೆಂಗಿತ್ತು ದರ್ಶನ? ಸೂಪರ್ ಆಸಮ್ ಆಗಿತ್ತು. ಎಷ್ಟು ಅವರ್ ಆಯ್ತು ದರ್ಶನ? 24 hours? ಕೇವಲ 1 ಗಂಟೆ 10 ನಿಮಿಷ. ಆಲ್ಮೋಸ್ಟ್ 45 minutes ಅಷ್ಟೇ. ಅಷ್ಟೇ. ಹೆಂಗೆ 300 rupees VIP ಟಿಕೆಟ್? ಫ್ರೀ ದರ್ಶನ. ಎಸ್ ಗೈಸ್, ನಂಬಕ್ಕಾಗ್ತಾ ಇಲ್ವಾ? ಸರ್ವ ದರ್ಶನ, ಅದು ಬೆಳಗ್ಗೆ ಬಂದು 7 ಗಂಟೆಯಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ಟೋಕನ್ ಹಾಕ್ಸಿ ಹೋಗಿರೋದು. ಸೊ ಆಲ್ಮೋಸ್ಟ್ 8:40 ನಾವು ಒಳಗಡೆಗೆ ಎಂಟರ್ ಆದ್ವಿ. ಒಂದು ಕಂಪಾರ್ಟ್ಮೆಂಟ್ ಅಲ್ಲೂ ನೋ ಲೈಕ್ ಬೋನ್ ಸಿಸ್ಟಮೇ ಇಲ್ಲ, ಅಲ್ಲೂ ಕೊಡಕ್ಕಿಲ್ಲ ನಮ್ಮನ್ನ. ಡೈರೆಕ್ಟ್ VIP ಗಿಂತ ಸೂಪರ್ ಆಗಿ ದರ್ಶನ ಆಯ್ತು. ಜನ ಇಲ್ಲ ಅಂತಲ್ಲ, ಇದಾರೆ ಬಟ್ ಕಮ್ಮಿ. ಕಂಪ್ಯಾರಿಟಿವ್ಲಿ ಲಾಸ್ಟ್ ವೀಕ್ಸ್ ಗೆಲ್ಲ ಕಂಪೇರ್ ಮಾಡಿದ್ರೆ ಇವಾಗ ಕಮ್ಮಿ ಇದಾರೆ. ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ಇಟ್ಸ್ 11th ಆಫ್ ಏನಿದೆ ಏಪ್ರಿಲ್ ಅಲ್ವಾ? 11th ಆಫ್ ಏಪ್ರಿಲ್. ದಟ್ಸ್ ಫೈನ್. ಸೊ ವಿ ವರ್ ಲೈಕ್ ಶಾಕ್ಡ್. ಹೋಗ್ತಾ ಇದ್ದೀವಿ ಡೈರೆಕ್ಟ್ ಆಗಿ ಹೋಗಿ. ಸೊ ದೇವರ ದರ್ಶನ ಎಲ್ಲ ಹೆಂಗಾಯ್ತು? ಶನಿವಾರ ತಿರುಪತಿ ತಿಮ್ಮಪ್ಪನ ದರ್ಶನ ತುಂಬಾ ಸೂಪರ್ ಆಗಾಯ್ತು. ಯಾ ಅಫ್ಕೋರ್ಸ್ 8:35ಗೆ ಎಂಟರ್ ಮಾಡಿದ್ವಿ. 9:35 ನಾಟ್ 8:35 8:45 ಎಂಟರ್ ಆದ್ವಿ. 9:35ಗೆಲ್ಲ ಆಚೆ ಇದ್ವಿ. ವಿ ವರ್ ಲೈಕ್ ಲಿಟ್ರಲಿ ತುಂಬಾನೇ ಖುಷಿ ಆಯ್ತು, ಚೆನ್ನಾಗಿತ್ತು. ಅಂಡ್ ವಿ ಕೇಮ್ ಫಾರ್ ಅ ಕಾಸ್. ಯಾಕಂದ್ರೆ 1 year ಬ್ಯಾಕ್ ನಾವು ಬಂದಿದ್ವಿ, ಅನ್ಕೊಂಡಿದ್ವಿ ಇಯರ್ಲಿ ಒನ್ಸ್ ಬರಬೇಕು ಅಂತ. ಯೂಶಲಿ ಬರ್ತಾ ಇರ್ತೀವಿ, ಬಟ್ ದಿಸ್ ಇಯರ್ ವಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಮೆನಿ ಥಿಂಗ್ಸ್ ಹ್ಯಾಪನ್. ಬಟ್ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಲ್ವಾ, ಅದಕ್ಕೆ ಬಂದ್ವಿ. ಮನೆ ದೇವರು ಕುಲದೇವ್ರನ್ನ ಮರಿಬೇಡಿ, ದೇವರು ಎಲ್ಲಾರ್ಗೂ ಚೆನ್ನಾಗಿಟ್ಟಿರ್ಲಿ ಅಂತ ನಾನು ಕೇಳ್ಕೊಂತೀನಿ. ನೀವು ದರ್ಶನಕ್ಕೆ ಆರಾಮಾಗಿ ಇವತ್ತು ನಾಳೆ ಬರಂಗಿದ್ರೆ ಬನ್ನಿ. ಪ್ರಾಬಬ್ಲಿ ಈ ವಿಡಿಯೋ ನಾನು ಯಾವಾಗ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ನೀವು ಬರೋಷ್ಟೊತ್ತು ಮತ್ತೆ ರಶ್ ಆಗಿರತ್ತೆ, ಯಾಕಂದ್ರೆ ಹಾಲಿಡೇಸ್ ಸ್ಟಾರ್ಟ್ ಆಗಿರತ್ತೆ ತಮಿಳ್ನಾಡು, ಆಂಧ್ರ ಪ್ರದೇಶಲ್ಲಿ. ಸೊ ಇವಾಗ ಯಾಕೋ ಗೊತ್ತಿಲ್ಲ, ನೋ ರೀಸನ್, ಬಟ್ ಇಟ್ ಇಸ್ ಲೈಕ್ ಕ್ವೈಟ್ ಗುಡ್ ದರ್ಶನ ಫಾರ್ ಅಸ್ ಅಲ್ವಾ? ಎಲ್ಲಾರ್ನು ದೇವ್ರ ಹತ್ರ ಬೇಡ್ಕೊಂತೀನಿ, ಎಲ್ಲಾರು ಬಂದು ದರ್ಶನ ಮಾಡ್ಕೊಳ್ಳೋ ತರ ಇದೇ ಇದೇ ತರ ತರ ಎಲ್ಲಾರ್ಗೂ ದರ್ಶನ ಎಲ್ಲಾರ್ಗೂ ಆಗ್ಲಿ ಸಿಗ್ಲಿ ಅಂತ ಹೇಳಿ ಯಾಕಂದ್ರೆ ನಮಗೆ ಕೇಳ್ಕೊಂತೀನಿ. ತುಂಬಾನೇ ಖುಷಿ ಆಯ್ತು. ಲೈಕ್ ಎಷ್ಟು ಖುಷಿ ಆಯ್ತು ಅಂದ್ರೆ ವಿ ಕೆನಾಟ್ ಎಕ್ಸ್ಪ್ರೆಸ್. ನನ್ ಕಣ್ಣೆಲ್ಲ ನೀರ್ ಬಂದ್ಬಿಡ್ತು. ಅದೇನೋ ಗೊತ್ತಿಲ್ಲ, ದೇವ್ರ ಹತ್ರ ಹೋದ ತಕ್ಷಣ ನಮಗೆ ಪ್ರಾಬ್ಲಿ ಯಾರಿಗೆ ಹೆಂಗ್ ಫೀಲ್ ಆಗುತ್ತೋ ಗೊತ್ತಿಲ್ಲ, ನನ್ಗಂತೂ ಈಗ್ಲೂ ಗೂಸ್ ಬಂಪ್ಸ್ ಆಗುತ್ತೆ. ಅಪ್ಪನ ಹತ್ರ ಹೋದಾಗ ಐ ಫೀಲ್ ದಟ್ ಪಾಸಿಟಿವಿಟಿ. ಸೊ ಏನೇ ಇದ್ರು, ಕಷ್ಟ ಇದ್ರು, ಸುಖ ಇದ್ರು, ವಿ ಕಮ್ ಹಿಯರ್, ಪ್ರೇ ಅಂಡ್ ದೆನ್ ಗೋ. ಸೊ ಇಯರ್ಲಿ ಒನ್ಸ್ ತಪ್ಪದೆ ಅಂತೂ ಬರ್ತೀವಿ. ಆದ್ರೆ 2 times ಬರ್ತಾ ಇದ್ವಿ, ಇಲ್ಲ ಅಂದ್ರೆ 1 time ಆದ್ರೂ ಬರ್ತೀವಿ, ಮಿಸ್ ಮಾಡಲ್ಲ. ಸೊ ಪ್ರಾಬ್ಲಿ ನಾನು ಎಲ್ಲ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಗೋ ಚೆಕ್ ಇಟ್ ಔಟ್, ಇಟ್ ಇಸ್ ವೆರಿ ನೈಸ್. ಇನ್ನ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲಿ ಕೆಳಗಡೆ ಅನ್ನೋದು ನಾನು ಕವರ್ ಮಾಡ್ತೀನಿ. ಆ್ಯಂಡ್ ಸಿ ಯು, ಬಾಯ್, ಟೇಕ್ ಕೇರ್. ಬೇರ್ ವಿತ್ ಮೈ ವಾಯ್ಸ್. ಇವಾಗ ತಾನೇ ಸ್ವಲ್ಪ ರಿಕವರ್ ಆಗಿ ಆಡಿಯೋ ಕೊಡ್ತಾ ಇದ್ದೀನಿ. ಸೊ ಅಲ್ಲಿಂದ ಬಂದ ತಕ್ಷಣವೇ ಹುಷಾರು ತಪ್ಪಿದೆ ನಾನು. ತುಂಬ ಹೈ ಫೀವರ್, ಕೋಲ್ಡ್, ಕಾಫ್ ಎಲ್ಲ ಆಗೋಗಿತ್ತು. ಸೊ ಡೋಂಟ್ ನೋ ವೈ ಇಟ್ ಹ್ಯಾಡ್ ಹ್ಯಾಪನ್ಡ್ ಲೈಕ್ ದಿಸ್, ಬಟ್ ತುಂಬಾ ಕ್ಲೈಮೇಟ್ ಚೇಂಜಸ್ ಇರೋದ್ರಿಂದ ನನಗೂ ಆಗಲಿಲ್ಲ ಅನಿಸುತ್ತೆ. ಸೊ ಫೈನ್, ನಾವು ಐ ಆಮ್ ಲೈಕ್ ಕಂಪ್ಲೀಟ್ಲಿ ನಾಟ್ ಫೈನ್, ಬಟ್ ಸ್ಟಿಲ್ ಐ ಕ್ಯಾನ್ ಗಿವ್ ದ ವಾಯ್ಸ್ ಓವರ್ ಅನ್ನೋ ಥರ ಆಗಿತ್ತು. ಸೊ ಇದು ಹೆಂಗೋ ಹೇಳ್ದಂಗೆ ಸ್ವಲ್ಪ ಲೇಟಾಗೆ ಪೋಸ್ಟ್ ಆಗ್ತದೆ ವಿಡಿಯೋ. ಸಾರಿ ಫ್ರಮ್ ಮೈ ಎಂಡ್. ಆ್ಯಂಡ್ ನಿಮ್ಗೇನಾದರೂ ನನ್ನ ಮಗನ ಇಂಟ್ರೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಸೊ ಅವನ ಕೈಲಿ ಇಂಟ್ರೋ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಈ ಲೈಕ್ ಟು ಟಾಕ್ ಇನ್ ವಿಡಿಯೋಸ್. ಆ್ಯಂಡ್ ಇಲ್ಲಿ ನಮ್ಮ ಅಪ್ಪ ಅಮ್ಮನೂ ಇದ್ದಾರೆ ನಮ್ಮ ಜೊತೆ. ಸೊ ನಾವು ಇದು ಫ್ರೈಡೇ ನೈಟ್ ಈವ್ನಿಂಗ್ ಒಂದು 7:30 ನಾವು ಮನೆ ಬಿಟ್ಟಿದ್ದು. ಸೊ ಬಿಟ್ಟು ಆಲ್ಮೋಸ್ಟ್ ನಾವು ಚಿತ್ತೂರ್ ಬೈ ರೀಚ್ ಆದಾಗ ಆಲ್ಮೋಸ್ಟ್ 11:45 ಅರೌಂಡ್ ಆಗಿತ್ತು. ಸ್ವಲ್ಪ ಅಶ್ವಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಕಾಫಿ, ಟೀ ಆರ್ಡ್ರ್ ಮಾಡಿ ಕುಡಿದು, ಮತ್ತು ಅಲ್ಲಿ ಒಂದು ಸ್ಯಾಂಡ್ವಿಚ್ ಇತ್ತು, ಸ್ಯಾಂಡ್ವಿಚ್ ಹಂಗೆ ತಿನ್ಕೊಂಡು ಸೊ ವಿ ಹೆಡೆಡ್ ಓವರ್ ಟು ತಿರುಪತಿಯಲ್ಲಿ ನಾವು ರೂಮ್ ಏನು ಮಾಡಲಿಲ್ಲ, ನಮ್ಮ ಅತ್ತೆ ಇರೋದ್ರಿಂದ. ಅತ್ತೆ ಅಂದರೆ ನಮ್ಮ ಡ್ಯಾಡಿಗೆ ದೊಡ್ಡಮ್ಮನ ಮಗಳು ಒಂದು ಕಡೆ, ಮತ್ತು ಶೇಖರಿಗೆ ದೊಡ್ಡಪ್ಪನ ವೈಫ್, ಅಂದರೆ 2 ಕಡೆ ಸಂಬಂಧ ನಮ್ಮ ದೊಡ್ಡತ್ತೆ. ಸೊ ಹಂಗಾಗಿ ನಾವು ರೂಮ್ ಏನು ಮಾಡಲಿಲ್ಲ. ಸೊ ಅಲ್ಲಿ ಹೋಗೋಷ್ಟೊತ್ತಿಗೆ ನಮ್ಗೆ ಆಲ್ಮೋಸ್ಟ್ 1 o'clock ಆಗಿತ್ತು. ಜಸ್ಟ್ 2 hours ಆಫ್ ಬ್ರೇಕ್ ತಗೊಂಡು ಮತ್ತೆ 4 o'clock ವಿ ಹೆಡೆಡ್ ಟು ತಿರುಮಲ.
ಸೊ 4:15ಗೆ ಮನೆ ಬಿಟ್ಬಿಟ್ವಿ. 4:30 ಅನ್ನೋ ಅಷ್ಟರಲ್ಲಿ ಚೆಕಿಂಗ್ ಪಾಯಿಂಟ್ ಹತ್ರ ಇದ್ವಿ. ಬಟ್ ಅಲ್ಲಿ ನಮ್ಗೆ ತುಂಬಾನೇ ಡಿಲೇ ಆಯಿತು. ಯಾಕಂತಾನೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಮ್ಗೆ ಅಲ್ಲಿ 1 ಅವರ್ ತಗೊಂತು. ಅಲ್ಲಿ ಟೈಮ್ ಕನ್ಸಂಪ್ಷನ್ ಆಗಲಿಲ್ಲ ಅಂದರೆ ಪ್ರಾಬ್ಲಿ ಇನ್ನು ಸ್ವಲ್ಪ ಬೇಗ ಆಗ್ತಾ ಇತ್ತು. ಫೈನ್, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಕಾಸ್ ಆ್ಯಂಡ್ ಗುಡ್ ರೀಸನ್ ಅಲ್ವಾ. ಸೊ ಅಲ್ಲಿ ನಮ್ಗೆ ಸ್ವಲ್ಪ ಫ್ರಸ್ಟ್ರೇಷನ್ ಆಯಿತು, ಏನಕ್ಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ವೆಹಿಕಲ್ಸೇ ಮೂವ್ ಆಗ್ತಾ ಇಲ್ಲ. ವೆರಿ ಲೋ, ಲೈಕ್ ವೆರಿ ತುಂಬ ದೇ ಹ್ಯಾವ್ ಟೇಕಿಂಗ್ ಲಾಟ್ ಆಫ್ ಟೈಮ್. ಅದೊಂದು ಸ್ವಲ್ಪ ಫ್ರಸ್ಟ್ರೇಷನ್ ಪಾಯಿಂಟ್ ಆಗಿತ್ತು. ಆಫ್ಟರ್ ದಟ್ ಇಟ್ ವಾಸ್ ವೆರಿ ನೈಸ್. ಸೊ ಜರ್ನಿ ಕಂಟಿನ್ಯೂ ಟು ತಿರುಮಲ. ಸೊ ಯಾ, ಗೋವಿಂದ ಗೋವಿಂದ. ಸೊ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಸತಿ ಜರ್ನಿ ಅಂತೂ. ಇಟ್ ಟುಕ್ ಅಸ್ ಅ ಲಾಂಗ್ ಟೈಮ್ ಟು ಕಮ್ ಹಿಯರ್. ಯಾಕಂದರೆ ನಾವು ಅಂದ್ಕೊಂಡಂಗೆ ನಾನು ಡಿಸೆಂಬರಲ್ಲೇ ಬರಬೇಕಾಗಿತ್ತು. ಬಟ್ ಇಟ್ ಗಾಟ್ ಪೋಸ್ಟ್ಪೋನ್ ಆ್ಯಂಡ್ ವಿ ಫೈನಲಿ ರೀಚ್ಡ್. ಸೊ ನಂದು ಹರಕೆ ಇತ್ತು, ಸೊ ಪಂಚಮುಡಿ ಕೊಡೋದು. ಅದನ್ನು ಕೊಟ್ಟು ನಮ್ಮ ಹಸ್ಬೆಂಡು ಕಲ್ಯಾಣಿಯಲ್ಲಿ ಮುಳುಗೋಣ ಅಂತಂದಿದ್ರು. ಸೊ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ನೀರಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಇಟ್ ವಾಸ್ ಲೈಕ್ ಕ್ವಿಕ್ ತುಂಬ ಫಾಸ್ಟಾಗಿ ಆಯಿತು. ಸೊ ಆಗಿ ದರ್ಶನನೂ ನಮಗೆ ಆ್ಯಸ್ ಐ ಸೆಡ್ ಯು ಇನ್ ಮೈ ಇಂಟ್ರೋ ಓನ್ಲಿ, ದರ್ಶನನೂ ಸೂಪರಾಗಿ ಆಯಿತು. ಸೊ ಅದನ್ನು ಆದಮೇಲೆ ನಾವು ಅಲ್ಲಿ ಬಂದು ಕೂತ್ಕೊಂಡಿದ್ದಾಗ ನಮ್ಮ ಅತ್ತೆ ಫೋನ್ ಮಾಡಿದ್ರು, ಮತ್ತೆ ಮೇಲೆ ಜಪಾಲಿಯಲ್ಲಿ ಹೋಗ್ಬಿಟ್ಟು ದೇವ್ರನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಬನ್ರಿ ಅಂತ. ಇಟ್ ಇಸ್ ಲೈಕ್ ಆಂಜನೇಯ ಟೆಂಪಲ್ಲು. ಕಾಡು ಮಧ್ಯದಲ್ಲಿದೆ ಆ ದೇವಸ್ಥಾನ. ತುಂಬ ಪೀಸ್ಫುಲ್, ಕಾಮ್ಫುಲ್, ಲೈಕ್ ಯು ವಿಲ್ ಎಂಜಾಯ್ ದ ನೇಚರಲ್ಲಿ. ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಹೋಗಬೇಕಾದ್ರೆ. ಬಟ್ ಈ ಸತಿ ನನಗೆ ಆ ಮೆಟ್ಲು ಹತ್ತಕ್ಕಾಗತ್ತಾ ಇಲ್ವಾ ಅನ್ನೋ ಒಂದು ಹೆಸಿಟೇಷನಿಂದ ಇಲ್ಲ ನಾನು ಹೋಗಲಿಲ್ಲ ಅತ್ತೆ ಅಂತಂದೆ. ಅವ್ರು ಇದ್ಕೊಂಡು ಇಲ್ಲ ಹೋಗು, ನೀನು 5 ಮೆಟ್ಲೆ ಹತ್ತಿ ಕೂತ್ಕೊಂಡು ಹೋಗು, ದೇವ್ರ ದರ್ಶನ ಮಾಡ್ಕೊಂಬ, ಚೆನ್ನಾಗಿರುತ್ತೆ ಅಂತಂದರು. ಸೊ ಓಕೆ ಫೈನ್ ಅಂತ ಹೋದ್ವಿ. ಇಟ್ ಡಿಡ್ ನಾಟ್ ಟೇಕ್ ಮಿ ಮಚ್ ಟೈಮ್. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನು ಹೇಳೋದು, ಬ್ರೀದಿಂಗ್ ಜಾಸ್ತಿ ಆಯಿತು, ಉಪ್ಸ ಜಾಸ್ತಿ ಆಯಿತು. ಬಟ್ ಲೇಟ್ರ್ ಆನ್ ನನಗೆ ಸ್ವಲ್ಪ ಸೆಟ್ರೇಟ್ ಆಯಿತು. ಸೊ ಹೋಗಲಿಲ್ಲ ಅಂದರೆ ಹಿಂಗೆ ಇದ್ಬಿಡ್ತೀವಲ್ವ. ಸೊ ಅವರು ಹಿಡಿದು ಒಳ್ಳೇದಕ್ಕೆ ಅನಿಸ್ತು ನನಗೆ. ಸೊ ಓಕೆ ಫೈನ್ ಅಂತ ಹೋಗ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಜಪಾಲಿ ಅಂತ. ತಿರುಮಲೆಯಿಂದ ಇಟ್ ವಿಲ್ ಟೇಕ್ ಅರೌಂಡ್ 5 ಕಿಲೋಮೀಟರ್ಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಕಿಲೋಮೀಟರ್ಸ್ ಅಷ್ಟೇ. ಮೊದಲೆಲ್ಲ ಕಾಡ್ ದಾರಿ ಇತ್ತಂತೆ, ಅಂದರೆ ಕಾಲ್ ದಾರಿ, ಈ ಥರ ಮೆಟ್ಲೆಲ್ಲ ಇರಲಿಲ್ಲ. ಕಾಲ್ ದಾರಿಯಲ್ಲಿ ಆ ಸೈಡಲ್ಲಿ ಮರಗಳಿದೆಯಲ್ವ, ಆ ಕಡೆಯಿಂದ ನಡ್ಕೊಂಡು ಹೋಗ್ಬೇಕಾಗಿತ್ತಂತೆ. ಇವತ್ತಿಗೂ ಇದೆ ಆ ಕಾಲ್ ದಾರಿ. ಅಲ್ಲೂ ಕೆಲವ್ರು ನಡ್ಕೊಂಡು ಹೋಗ್ತಾರೆ, ಮೆಟ್ಲಲ್ಲಿ ನಡೆಯೋರು ಮೆಟ್ಲಲ್ಲಿ ನಡ್ಕೊಂಡು ಹೋಗ್ತಾರೆ. ನಾವೇನು ಚಪ್ಪಲಿ ಏನು ಬಿಚ್ಚಲಿಲ್ಲ, ಚಪ್ಪಲಿ ಸಮೇತನೇ ನಡೆದ್ವಿ. ಯಾಕಂದರೆ ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು. ಆ್ಯಂಡ್ ಮೋರ್ ಓವರ್ ನನ್ನ ಕೈಲಿ ಆಗಲ್ಲ ಅಂತ ಶೇಖರ್ ಬೇಡ ಚಪ್ಪಲಿ ತೆಗಿಬೇಡ, ಹಂಗೆ ನಡ್ಕೊಂಡು ಹೋಗೋಣ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾಕ್ಕೊಂಡು ಹೋಗ್ತಾಯಿದ್ರು. ದಟ್ಸ್ ವೈ ವಿ ವಾಕ್ಡ್ ವಿತ್ ದ ಸ್ಲಿಪ್ಪರ್ಸ್ ಓನ್ಲಿ. ಆ್ಯಂಡ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಆಸ್ ಎ ಸೆಡ್ ಯು. ತುಂಬಾ ಚೆನ್ನಾಗಿರುತ್ತೆ. ಒನ್ಸ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಬನ್ನಿ. ತುಂಬ ತೀರ ಚಿಕ್ಕ ಟೆಂಪಲ್ಲು, ಬಟ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ಪಾಸಿಟಿವಿಟಿ ವೆನ್ ಯು ಗೋ ದರ್. ಓಕೆ, ಅಲ್ಲಿ ಒಂದು ಕಲ್ಯಾಣಿನೂ ಮಾಡಿದ್ದಾರೆ, ಬಟ್ ಅಲ್ಲಿ ಫಾಲ್ಸು ಇದೆ ಅಂತ ಹೇಳ್ತಾರೆ. ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಅದು ಕ್ಲೋಸ್ ಆಗಿದೆ, ಇಲ್ಲ ಅಂತ ಅನಿಸುತ್ತೆ. ಬಟ್ ನೀರು ಹರಿಯುತ್ತೆ ಅಲ್ಲಿ. ರೈನಿ ಸೀಸನಲ್ಲಿ ಹೋದರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಬಟ್ ಸಮ್ಮರಲ್ಲೇ ನಿಮ್ಗೆ ಅಷ್ಟು ಗ್ರೀನರಿಯಲ್ಲಿ ಇರಬೇಕಾದ್ರೆ ರೇನಿಯಲ್ಲಂತೂ ಆಸಮ್ ಆಗಿರುತ್ತೆ. ಇಟ್ಸ್ ವೆರಿ ನೈಸ್ ಪ್ಲೇಸ್. ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ಟಾಕ್ಸ್, ವೈಲ್ಡ್ ಅನಿಮಲ್ಸ್ ಬರುತ್ತೆ ಅಲ್ಲಿ ಅಂತ. ಪ್ರಾಬಬ್ಲಿ ಇರ್ಬೋದು, ಯಾಕಂದರೆ ನಮ್ಮ ಹಸ್ಬೆಂಡ್ ಎಲ್ಲ ನೋಡಿದಾರಂತೆ. ಅವರು ತುಂಬ ಸಣ್ಣವ್ರು ಇರಬೇಕಾದ್ರೂ ಅಲ್ಲಿ ಹೋಗಿ ಬರ್ತಾ ಇದ್ದಾರೆ. ಅವರಿಗೊಂಥರ ಅಲ್ಲಿ ಚೆನ್ನಾಗಿ ಅನಿಸುತ್ತೆ ಅಲ್ಲಿಗೆ ಹೋಗಿ ಬಂದಾಗ. ದಟ್ಸ್ ವೈ ಆಲ್ವೇಸ್ ವೆನ್ ಈ ಕಮ್ಸ್ ಟು ತಿರುಪತಿ ವಿಲ್ ಗೋ ಆ್ಯಂಡ್ ಕಮ್. ಸೊ ದಿಸ್ ಇಸ್ ಅಬೌಟ್ ಅವರ್ ವ್ಲಾಗ್. ಆ್ಯಂಡ್ ಇಲ್ಲಿ ನನ್ನ ಮೈದ್ನನ ಮಗ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಈ ಡ್ಯಾನ್ಸ್ ಇಸ್ ವೆರಿ ವೆರಿ ನೈಸ್ಲಿ. ಬಿಫೋರ್ ದ ಸ್ಟೆಪ್ ಈ ಪುಟ್ಸ್ ದ ಸ್ಟೆಪ್, ಆಯಿತಾ. ಸೊ ನನಗಂತೂ ಸಖತ್ ಇಷ್ಟ ಆಗೋಯ್ತು. ಏನು ಚೆನ್ನಾಗಿ ಆಡ್ತಾನೆ ಗೊತ್ತಾ ಅವ್ನು ಡ್ಯಾನ್ಸು. ನಿಜವಾಗ್ಲೂ ಅವನ್ನ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರ್ತಾನೆ ಅವನು. ಆ ಸ್ಟೆಪ್ ಹೆಂಗೆ ಹಾಕ್ತಾರೋ ಅವರು ಅದೇ ಥರ ಹಾಕ್ತಾನೆ. ಆ್ಯಂಡ್ ಇವನ್ ಲೈಕ್ 1 ಸೆಕೆಂಡ್ ಬಿಫೋರ್ ಅವನು ಆ ಸ್ಟೆಪ್ನ ಹಾಕಿರ್ತಾನೆ. ವೆರಿ ನೈಸ್. ಐ ಎನ್ಕರೇಜ್ಡ್ ಹಿಮ್. ಬಟ್ ಗೊತ್ತಿಲ್ಲ ಅವ್ರ ಫ್ಯಾಮ್ಲಿಯಲ್ಲಿ ಅವ್ರು ಹೆಂಗೆ ಡ್ಯಾನ್ಸಿಗೆ ಪ್ರಯಾರಿಟಿ ಕೊಡ್ತಾರೆ, ಎಜುಕೇಷನ್ ಪ್ರಯಾರಿಟಿ ಕೊಡ್ತಾರೆ ಗೊತ್ತಿಲ್ಲ. ಅದು ಅವ್ರವ್ರಿಗೆ ಬಿಟ್ಟಿರೋದು. ಆ್ಯಂಡ್ ಐ ಲೈಕ್ ದಿಸ್ dance very much. And if you all liked our video, please do like, share and subscribe our channel. And a lot of exciting traveling videos are going to come more. ಇದು ನನ್ನ 2ನೇ ಹರಕೆ. ಆ್ಯಸ್ ಎ ಸೆಡ್ ಯು ಆಲ್, ಲೈಕ್ ಒಂದು ತಿರುಚೆಂದೂರು ಆಯಿತು, ಸೆಕೆಂಡ್ ತಿರುಪತಿ ಆಯಿತು, ನೆಕ್ಸ್ಟ್ ಮಂತ್ರಾಲಯ ಪ್ರಾಬ್ಲಿ ನಾನು ಇವಾಗಲೇ ಹೋಗಲ್ಲ, ಯಾಕಂದರೆ ಸಮ್ಮರ್ ಜಾಸ್ತಿ ಇರೋದ್ರಿಂದ ರೈನಿ ಸೀಸನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಹೋಗ್ತೀನಿ. ಸೊ ಅದನ್ನು ವೀಡಿಯೋಸ್ ಹಾಕ್ತೀನಿ.
ಈ ಹರಕೆ ಎಲ್ಲ ಏನಕ್ಕೆ ಅನ್ನೋದು ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ಹೇಳ್ತೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅ ವೆರಿ ಬಿಗ್ ಅಪ್ಡೇಟ್ ಅಬೌಟ್ ಮೈ ಲೈಫ್ ಆ್ಯಂಡ್ ಮೈ ಹೆಲ್ತ್ ಕಂಡೀಷನ್ಸ್ ಆ್ಯಂಡ್ ವಾಟ್ ಹ್ಯಾಪನ್ ಟು ಮೀ, ಯಾಕೆ ಹರಕೆಗಳು ತೀರಿಸ್ತಾ ಇದ್ದೀನಿ ಅನ್ನೋದೆಲ್ಲ ಹೇಳ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.